IV implied volatility ಹಂಗಂದ್ರೆ ಏನು? ಫಸ್ಟ್ ಆಫ್ ಆಲ್ ಶಾರ್ಟ್ ಔಟ್ ಟು ಮಿಸ್ಟರ್ ರಿತೇಶ್ ಫಾರ್ ಸೆಂಡಿಂಗ್ ದಿಸ್ ಕ್ವಶನ್. ನಿಮ್ಗೂ ಇದೇ ತರ ಏನೋ ಡೌಟ್ಸ್ ಇದೆ ಪ್ಲೀಸ್ DM ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಕ್ವಶನ್ ಕೂಡ ನಾನು ತಗೊಬಹುದು. ವಾಲಿಟಾಲಿಟಿ ನಿಮ್ಗೆ ಇವತ್ತು ಮಾರ್ಕೆಟ್ ಎಷ್ಟು ಪಾಯಿಂಟ್ಸ್ ಮೂವ್ ಆಗಬಹುದು ಅಂತ ಹೇಳುತ್ತೆ. ಮಾರ್ಕೆಟ್ ಇಡೀ ದಿವಸ ಅನ್ನೋದು 50 ಪಾಯಿಂಟ್ ಒಳಗಡೆ ಮೂವ್ಮೆಂಟ್ ಕೊಡ್ತಿದೆ, ದಟ್ ಮೀನ್ಸ್ ಲೋ ವಾಲಿಟಾಲಿಟಿ. ಮಾರ್ಕೆಟ್ ಏನಾದ್ರು 1000 ಪಾಯಿಂಟ್ಸ್ ಮೂವ್ಮೆಂಟ್ ಕೊಟ್ಟರೆ ಇಟ್ಸ್ ಹೈ ವಾಲಿಟಾಲಿಟಿ. ಎಲೆಕ್ಷನ್ ರಿಸಲ್ಟ್ ಡೇಸ್ ಕೂಡ ನಮ್ಗೆ ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಫಾಲ್ ಕೂಡ ಕಾಣಿಸ್ತು. And at that time volatility was at its peak. Volatility ಜಾಸ್ತಿ ಇದೆ ಕಡಿಮೆ ಇದೆ ಅಂತ ಕಂಡಿಡಕ್ಕೆ ಇಂಡಿಯಾ ವಿಕ್ಸ್ ಅನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡೋದು. ಇದೇ ಇಂಡಿಯಾ ವಿಕ್ಸ್ ಏನಾದ್ರು 15 ಕಿಂತ ಕೆಳಗಡೆ ಇದೆ ಲೋ ವಾಲಿಟಾಲಿಟಿ ಇದೆ ಅಂತ, 15 ಕಿಂತ ಮೇಲ್ಗಡೆ ಇದೆ ಚೂರ್ ಹೈ ವಾಲಿಟಾಲಿಟಿ ಇದೆ ಅಂತ. ಆಪ್ಷನ್ ಚೈನ್ ನೀವೇನ ಅಬ್ಸರ್ವ್ ಮಾಡಿದ್ರೆ ಈಚ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ IV ಅಂತ ಇರುತ್ತೆ. ಅಂದ್ರೆ ಈಚ್ ಸ್ಟ್ರೈಕ್ ಪ್ರೈಸ್ ನ ಪಾರ್ಟಿಸಿಪೇಷನ್ ಅಲ್ಲಿ ನಿಮಗೆ IV ನಲ್ಲಿ ಹೇಳುತ್ತೆ. ಹಿಯರ್ IV means higher volatility, here volatility means higher participation means higher volume. Higher volume ಇದೆ higher confirmation of the moves. Implied volatility ಬಗ್ಗೆ ಇನ್ನ ಡೀಟೇಲ್ ಆಗಿ ಕಲಿಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ IV ಅಂತ ಟೈಪ್ ಮಾಡಿ ಒಂದು ಫುಲ್ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ.